ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇದು ಮಂಡೇ. ಎಲ್ರಿಗೂ ಹ್ಯಾಪಿ ಮಂಡೇ. ಟೈಮು 7 ಗಂಟೆಯಿಂದ ಏನು ಮಾಡಲಿ ಅಂತ ಯೋಚನೆ ಮಾಡ್ಕೊಂಡು ಇವಾಗ ಮತ್ತೆ ತಿರ್ಗಾ ನಾನು ಟೊಮೊಟೊ ರೈಸ್ಗೆ ಬಂದಿದ್ದೇನೆ. ಯಾಕಂದರೆ ಟೈಮ್ ಇಲ್ಲ ಇವಾಗ, ಅದಕ್ಕೆ ಟೊಮೊಟೊ ರೈಸ್ ಮಾಡ್ತಾಯಿದ್ದೀನಿ. ಇವತ್ತು ಪೌರ್ಣಮಿ ಬೇರೆ, ಎದ್ದಿದ್ದೆ ಲೇಟು. ಅದಕ್ಕೆ ಟೊಮೊಟೊ ಬಾತ್, ಸಿಂಪಲಾಗಿ ಟೊಮೊಟೊ ಬಾತ್ ಮಾಡಿ ಮನೆ ಒರೆಸ್ಬೇಕು. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ನೆನ್ನೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ವಲ್ಲ, ಬಸ್ಸಲ್ಲಿ ಹೋಗಿದ್ವಲ್ಲ, ಯಾರೂ ಇರಲಿಲ್ಲ. ಹಂಗೆ ರಶ್ಶು, ಅದು ರಶ್ಶು ಇದು ರಶ್ಶು ಅಂತಾರಲ್ವ, ಯಾರೂ ಇರಲಿಲ್ಲ. ಮೇ ಬಿ ಸಂಡೇ ಇದ್ದಿದ್ದಕ್ಕೋಸ್ಕರ ಏನೋ ಗೊತ್ತಿಲ್ಲ, ಬಟ್ ಯಾರೂ ಇರಲಿಲ್ಲ ಅಲ್ಲಿ ಬಸ್ಸಲ್ಲಿ. ಫುಲ್ಲು ಖಾಲಿ ಉಡಿತಾ ಇತ್ತು. ರಾಶಿ ಕೆಲಸ ಇದೆ. ಇವತ್ತು ಫ್ರೆಶ್ ಅಪ್ ಆಗಿದೆ, ಪೂಜೆ ಮಾಡಬೇಕು. ಇವತ್ತು ಪೌರ್ಣಮಿ ಅಲ್ಲ, ಪೂಜೆ ಮಾಡಬೇಕು. ಹುಷಾರಿರಲಿಲ್ಲ, ಮುಖ ಎಲ್ಲ ಹೆಂಗಾಗ್ಬಿಟ್ಟಿದೆ ನೋಡಿ. ವಾಮಿಟು ಮೋಷನ್ಸ್ ಆಗಿ ಫುಲ್ ಎಲ್ರಿಗೂ ಒಂಥರ ನಿಶಕ್ತ ರೀತಿ ಆಗಿರೋ ಥರ ಆಗಿದೆ. ಮಾತಾಡೋಕ್ಕೂ ಉಸಿರಿಲ್ಲ, ಓಡಾಡೋಕ್ಕೂ ಉಸಿರಿಲ್ಲ. ನೆನ್ನೆ ಹೋಗಿ ಬಂದ್ವಾ ಅಷ್ಟೇ, ಹಂಗೆ ಮಲ್ಕೊಂಡ್ಬಿಟ್ಟೆ ನಾನಂತೂ. ಏನಂದರೆ ಏನೂ ಮಾಡೋಕ್ಕೋಗಿಲ್ಲ. ಇವಾಗ 7 ಗಂಟೆಗೆ ಎದ್ದಿದ್ದೀನಿ. ಪ್ರಾಪರ್ ಬ್ಲಾಗ್ ಅಡುಗೆ ಮಾಡಿ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಅಡುಗೆ ಮಾಡಿ ಎಷ್ಟು ದಿವಸ ಆಯಿತು ಅನ್ನೋ ಥರ ಆಗಿಬಿಟ್ಟಿದೆ ನನಗೆ. ನಾಳೆಯಿಂದ ಕರೆಕ್ಟಾಗಿ 5 ಗಂಟೆಗೆಲ್ಲ ಎದ್ದೇಳ್ತೀನಿ. ಸರಿ ಹೋಗಲ್ಲ ಈ ಥರ ಆದರೆ, ಟೈಮ್ ಸಾಕಾಗಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಾಯ್, ಆಮೇಲೆ ಸಿಗ್ತೀನಿ. ಇದೆಲ್ಲ ಮಾಡಿಬಿಟ್ಟೆ, ಯಾಕಂದರೆ ಎರಡೂ ಮಾಡಬೇಕು ಅಂದರೆ ಟೈಮ್ ಇಲ್ಲ. ಇವಾಗ ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡಿ ಟೈಮ್ ಸಾಕಾಗಲ್ಲ. ಸೊ ಹಾಗಾಗಿ ಸಮಯದ ಒತ್ತಡಕ್ಕೆ ಸಿಲುಕಿ ಸೊ ಬಾಯ್. ಹಾಯ್ ಗುಡ್ ಮಾರ್ನಿಂಗ್. ನನ್ನ ಕೆಲಸ ಆಯಿತು, ಇವಾಗ ಕೂತಿದ್ದೀನಿ. ನಾಷ್ಟ ಮಾಡಬೇಕು. ನಾಷ್ಟ ರೆಡಿಯಾಗಿದೆ. ಟೊಮೊಟೊ ರೈಸ್ ಮಾಡಿದ್ದೀನಿ. ನಾಷ್ಟ ತಿನ್ನಬೇಕು. ರೆಡಿಯಾಗಿದ್ದೀನಿ, ಹೋಗಬೇಕು ಕೆಲಸಕ್ಕೆ. ಹೋಗಬಾರ್ದು ಅನಿಸ್ತಾ ಇದೆ, ಯಾಕಂದರೆ ನೆನ್ನೆ ಸಂಡೇ ಅಲ್ವಾ, ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಹೋಗಬಾರ್ದು ಅನಿಸ್ತಾ ಇದೆ, ಬಟ್ ಹೋಗಬೇಕು. ಬೇರೆ ಆಪ್ಷನ್ ಇಲ್ಲ, ಹೋಗಲೇಬೇಕು. ಹೋಗಬಾರ್ದು ಅಂದ್ರೂ ಹೋಗಲೇಬೇಕು. ಸೊ ನಾಷ್ಟ ಮಾಡ್ತಾ ಸಿಗ್ತೀನಿ. ಅಲ್ಲಿ ಬಾಯ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಸೊ ಫ್ರೆಂಡ್ಸ್, ನಾನೀಗ ತುಂಬ ಎಕ್ಸೈಟೆಡ್ ಇದ್ದೀನಿ. ನಾನು ಇವಾಗ ಒಂದು ತೋರಿಸ್ಬೇಕು, ಅದ್ರ ಜೊತೆಗೆ ಇನ್ನೊಂದು ತೋರಿಸ್ಬೇಕು ನಿಮಗೆ. ಲೆಟ್ಸ್ ಸಿ. ಸೊ ಫಸ್ಟು ನಾನು ನಿಮಗೆ ಬೇರೆ ತೋರಿಸಿ, ಆಮೇಲೆ ಇದು ತೋರಿಸ್ತೀನಿ. 1 ಮಿನಿಟ್ ವೇಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದರಲ್ಲಿ ಇಟ್ಟಿದ್ದೀನಿ ನಾನು ತುಂಬ ಬೀಡ್ಸ್. ಸೊ ವಿಚ್ ಐ ವಿಲ್ ಯೂಸ್ ಫಾರ್ ಎನಿ ಕ್ರಾಫ್ಟ್. ನಾನು ಇದರಲ್ಲಿ ಇಯರಿಂಗ್ಸ್ ಮಾಡ್ತೀನಿ, ಮೀನ್ಸ್ ಬ್ರೇಸ್ಲೆಟ್ ಮಾಡ್ತೀನಿ. ಇದರಲ್ಲಿಂದ ನಾನು ಒಂದು ಬ್ರೇಸ್ಲೆಟ್ ಇದನ್ನು ತೋರಿಸ್ತೀನಿ. ರೈಟ್. ಸೊ ಇದು ನನ್ನ DIY ಬ್ರೇಸ್ಲೆಟ್. ಇದು ನಾನು ಮಾಡಿದ್ದ, ಬಟ್ ನಾನು ಮಾಡಿದ್ದೆಲ್ಲ ತುಂಬ ಆಗುತ್ತೆ. ಇದು ಫುಲ್ಲು ನನ್ನ ಬೀಡ್ಸ್ ಇರೋದು. ಬಲೂನ್ ಅಂತ ತೆಗೆದಿಟ್ಟಿದ್ದೀನಿ, ಬಟ್ ನಾನು ಏನಾದರೂ ಮಾಡೋವಾಗ ತುಂಬ ಕಷ್ಟ ಆಗ್ತಿದೆ. ಸೊ ಬಲೂನಿಂದ ನಾನು ತೆಗೆದು ಟ್ರಾನ್ಸ್ಫರ್ ಮಾಡ್ತೀನಿ ಜಾಮೆಟ್ರಿ ಬಾಕ್ಸ್ಗೆ. ಸೊ ನೋಡ್ಕೊಳ್ಳಿ, ಜಮ್ ರಿಂಗ್ಸ್ ಇದ್ದಾವೆ.
ಸೊ ಇದು ನನ್ನ ಫುಲ್ ಸೆಟ್ ಆಫ್ ಬೀಡ್ಸ್. ಮಾಮಿ ಇಲ್ಲಿ ಬರ್ರಿ. ಇಲ್ಲ ನನ್ನ ಹತ್ರ ಇಷ್ಟು ಬೀಡ್ಸ್ ಇದ್ದಾವೆ, ನಾನು ಕಲೆಕ್ಟ್ ಮಾಡಿದ್ದು ಒಂದೊಂದಾಗಿ. ಇನ್ನೊಂದು ಎಕ್ಸೈಟೆಡ್ ನ್ಯೂಸ್ ಅಂದರೆ ನಾನಿದ್ದು ಫುಲ್ ಸೆಟ್ ತೊಗೊಂಡಿದ್ದೀನಿ, ಇಯರಿಂಗ್ ಮೇಕಿಂಗ್ ಸೆಟ್. ಸೊ ಇದು ಫುಲ್ ಸೆಟ್ಟೇ ತೊಗೊಂಡಿದ್ದೀನಿ. ನಾನು ತೋರಿಸ್ತೀನಿ ಬನ್ನಿ. ಪರ್ಪಲ್ ಕಲರ್ದು ಫುಲ್ ಇದ್ದಿದೆ ಗೊತ್ತಿಲ್ಲ, ಇದು ಸ್ಟೋನ್ದು. ಆಮೇಲೆ ಇದು ಇಯರಿಂಗ್ಸ್ ಮಾಡೋಕ್ಕೆ ಇಯರಿಂಗ್ಸ್ ಮಾಡೋದು ಕೊಟ್ಟಿದ್ದಾರೆ. ಕಾಪಿರೈಟ್ ಬರ್ತದೆ, ಅದಕ್ಕೆ ಇದೆರಡು ಇಲ್ಲಿ ಕೊಟ್ಟಿದ್ದಾರೆ. ಇದೆರಡು ಕೂಡ ಅದಕ್ಕೆ ಇದು ಮಾಡೋಕ್ಕೇನೆ. ಆಮೇಲೆ ಬ್ಯಾಂಗಲ್ಸ್ ಚೆನ್ನಾಗಿದೆ. ಆಮೇಲೆ ಇಷ್ಟು ಬೀಡ್ಸ್ ಕೊಟ್ಟಿದ್ದಾರೆ, ಇದು ಇಯರಿಂಗ್ ಕೊಟ್ಟಿದ್ದಾರೆ, ಇದನ್ನ ಮಾಡ್ತೀನಿ. ಆಮೇಲೆ ಇದು ಇಯರಿಂಗ್ ಟಿಪ್ಸು, ಮೀನ್ಸ್ ಇಯರಿಂಗ್ ಮಾಡೋ ಸೆಟ್ಟು. ಇದು ಜಂಪ್ರಿಂಗ್ಸು, ಇದು ಇಯರಿಂಗ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಇದು ಅಟ್ಯಾಚ್ ಮಾಡಿದರೆ ಮುಗಿದೋಯ್ತು. ಇಲ್ಲ ಇದೆರಡು ಅಟ್ಯಾಚ್ ಮಾಡಿದ್ರೆ ಮುಗಿದೋಯ್ತು. ಆಮೇಲೆ ಇದು ಕೂಡ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಮತ್ತು ಇದೊಂದು ಸ್ವಲ್ಪ ಕಲರ್ ಬೀಡ್ಸು, ಇದು ಗೋಲ್ಡನ್ ಬೀಡ್ಸ್, ಜಸ್ಟ್ ನಾಟ್ ಮೀಡಿಯಮ್, ಸ್ಮಾಲ್, ನಾಟ್ ವೆರಿ ಸ್ಮಾಲ್ ಆಲ್ಸೋ. ಇದು ಮಿರರ್ ವರ್ಕ್ ಥರ ಇದು ಕೊಟ್ಟಿದ್ದಾರೆ. ಇಲ್ಲಿ ಸ್ಟೋನ್ಸ್ ಕೊಟ್ಟಿದ್ದಾರೆ, ತುಂಬಾ ಸ್ಟೋನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಹಿಯರ್ ಇಸ್ ದ ಥ್ರೆಡ್ ಟು ಡೂ ದಿಸ್ ಥಿಂಗ್ಸ್. ಸೊ ಇದು ಫುಲ್ ಕಿಟ್ ತುಂಬ ಚೆನ್ನಾಗಿದೆ. ಐ ಲೈಕ್ ಇಟ್. 5 marks ಔಟ್ ಆಫ್ 5. ಐ ಲೈಕ್ ಇಟ್. ಸೊ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್, ನನ್ನದೊಂದು ಸೀಕ್ರೆಟ್ ನ್ಯೂಸು ಇದ್ದು. ಈ ಇಯರಿಂಗು ನಾನು ಅಮ್ಮಗೋಸ್ಕರ ಮಾಡ್ತಿದ್ದೀನಿ. ಸೊ ಟಾಪ್ ಸೀಕ್ರೆಟ್, ಲೆಟ್ಸ್ ಡೂ ಇಟ್. ನಾನು ಇದು ತಗೊಂಡಿದ್ದೀನಿ. ಇದು ಅಮ್ಮನ ಡ್ರೆಸ್ಗೆ ಅಮ್ಮನ ತುಂಬ ಡ್ರೆಸ್ಸಸ್ ಈ ಥರ ಇದ್ದಾವೆ ಮ್ಯಾಚಿಂಗು. ಚಿಕ್ಕದಿದೆ ಬಟ್ ಅಡ್ಜಸ್ಟ್ ಚೆನ್ನಾಗಿದೆಲ್ಲ. ಇದಕ್ಕೋಸ್ಕರ ನಾನು ಓಪನ್ ಮಾಡ್ತೀನಿ. ಇಲ್ಲಿ ಇದೆರಡು ಸೊ ಯಾವುದೋ ಎರಡು ಜಂಡ್ರಿಂಗ್ ತಗೊತೀನಿ. ಸೊ ಮಾಡಿದೆ. ಇನ್ನೊಂದೇನು ತಗೊಳ್ತೆ ನಾನು ಹಿಂಗೆ ಇರುತ್ತೆ. ಏನಾದರೂ ಒಂದು ಎಕ್ಸ್ಟ್ರಾ ಮಾಡ್ತಾನೆ ಇರ್ತೀನಿ ನಾನು. ಮಾಡೋದ ಫ್ರೆಂಡ್ಸ್. ಫಸ್ಟ್ ಜಂಪಿಂಗ್ ಓಪನ್ ಮಾಡಬೇಕು. ಎಲ್ಲಿದೆ ಕರೆಕ್ಟ್. ಇಷ್ಟೇ, ವೆರಿ ಸಿಂಪಲ್. ಇದು ಬೇರೆ ಓಪನ್ ಮಾಡಬೇಕಾ, ಇದರಿಂದ ಓಪನ್ ಮಾಡಬೇಕು. ಸೊ ಫ್ರೆಂಡ್ಸ್, ಇದು ತುಂಬ ಈಸಿ ಇದೆ. ಐ ಕ್ಯಾನ್ ಡೂ.
ಸೊ ಫ್ರೆಂಡ್ಸ್ ಮುಗೀತು. ಸೊ ಸದ್ಯಕ್ಕೆ ನಾನು ಒಂದೇ ಮಾಡ್ತೀನಿ, ಅದು ನಮ್ಮ ಅಮ್ಮಗೋಸ್ಕರ. ನೋಡಿ ಫ್ರೆಂಡ್ಸ್ ಮುಗೀತು. ಪಪ್ಪ ಸೌಂಡ್ ಹೆಂಗದ? ಸೊ ಫ್ರೆಂಡ್ಸ್ ರೆಡಿ ಆಯಿತು, ಬನ್ನಿ. ಪಪ್ಪ ಪಪ್ಪ ನಾನೇ ಮಾಡ್ತಾ, ಇದು ಒಳಗಡೆ ಹಾಕಿರ್ತೀನಿ, ನಾಳೆ ಮಾಡ್ತೀನಿ ನಾನು. ಒಂದೇ ದಿನದಲ್ಲೆಲ್ಲ ಮಾಡಿದ್ರೆ ಬೇಡ. ಹಿಡ್ಕೋರಿ ಇದು, ಹಿಡ್ಕೋರಿ. ಸೀದಾ ಹಿಡ್ಕೋರಿ. ಹಿಡ್ಕೊ, ನಾ ಆಮೇಲೆ ಹಾಕ್ತಾ. ಮಮ್ಮಿ ಅಲ್ಲಿ ರೊಕ್ಕ ಇಟ್ಟಿದ್ದಲ್ಲ. ಮಮ್ಮಿ ಫಾರ್ ಯು. ಹಿಡ್ಕೊ. ನಿನ್ನ ಡ್ರೆಸ್ಸಿಗೆ ಮ್ಯಾಚಿಂಗ್ ಭೀ ಆಯಿತು. ನೀರು ಖಾಲಿ ಆಗ್ಯಾವ. Mommy, I have done. Bye. Hi, good morning. ನಿನ್ನೆ ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದವಳು ಮತ್ತೆ ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಮಾಡಬೇಕು ಅನ್ನಿಸ್ತಾ ಇಲ್ಲ. ಇವತ್ತು ನೋಡಿ ಎಲ್ಲ ಮುಗೀತು, ಮಾತಾಡೋಕ್ಕೆ ಬರ್ತಾ ಇಲ್ಲ, ಒಂಥರ ಗಂಟಲೆಲ್ಲ ಏನೇನೋ ಆಗ್ತಾ ಇದೆ. ಹಾಗೆ ಜೀವನ ಅನ್ನೋದು ಹೀಗೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಡೈಲಿ 5 ಗಂಟೆಗೆ ಹೇಳ್ತಾ ಇರೋಳು ಇವಾಗ ಡೈಲಿ 7 ಗಂಟೆ ಆಗುತ್ತೆ ಎದ್ದೇಳೋದು. 7 ಗಂಟೆಗೆ ಎದ್ದೇಳ್ತೀನಿ, ಏನು ಎಚ್ಚರನೇ ಆಗಲ್ಲ. ಅಲಾರಾಮ್ ಇಟ್ರೂ ಎಚ್ಚರ ಆಗ್ತಾ ಇಲ್ಲ, ಏನು ಮಾಡ್ಬೇಕನ್ನಿಸ್ತಾ ಇಲ್ಲ, ಏನೂ ಇಲ್ಲ. ರೈಸು ಸಾಂಬಾರು ಮಾಡ್ತೀನಿ ಅಷ್ಟೇ, ಇನ್ನೇನು ಮಾಡಲ್ಲ ನಾನು. ರೈಸ್ ಜೊತೆ ಸಾಂಬಾರು ಮಾಡ್ತೀನಿ ಅಷ್ಟೇ. ಈ ಬಾಕ್ಸ್ಗಳಂತೂ ಜಾಸ್ತಿ ಆಗೋಗ್ಬಿಟ್ಟಿದೆ ನಿಜ. ಇಷ್ಟಿದೆ ಬಾಕ್ಸ್ಗಳು.
ಎಲ್ಲೇನಿಂದ ಏನೇನು ಆಗಿದೆಯೋ ಅಂತಲೇ ಗೊತ್ತಾಗ್ತಾ ಇಲ್ಲ. ಇವಾಗೆಲ್ಲ ಹೆಂಗೂ ಕ್ಲೀನ್ ಮಾಡಬೇಕಲ್ವಾ, ಎಲ್ಲನೂ ತೆಗೆದು ಮೇಲೆ ಬಿಸಾಕ್ಬಿಡ್ತೀನಿ. ಅಷ್ಟೊಂದು ಕೋಪ ಬರ್ತಾ ಇದೆ. ಮನೆ ಅಂತೂ ನೋಡೋಕ್ಕಾಗ್ತಾ ಇಲ್ಲ, ಹಂಗಾಗಿದೆ, ಅಷ್ಟೊಂದು ಗಲೀಜಾಗಿದೆ. ಏನು ಮಾಡ್ತಾ ಇಲ್ಲ, ಎದ್ದೇಳೋದು, ಕಸ ಗುಡಿಸೋದು, ಬಟ್ಟೆನೂ ಒಗ್ದಿಲ್ಲ 3-4 ದಿವಸದಿಂದ, ಗೊತ್ತಾ ನಿಮಗೆ, ಹಂಗಾಗ್ತಾ ಇದೆ. ಹೇಳೋದೇ ಲೇಟು, ಹಂಗಾಗಿ ಮೇಲೆ ಕೆಲಸ ಮಾಡ್ಕೊಳ್ಳೋದು ಹೋಗೋದು ಹಂಗೆ ಆಗ್ತಾಯಿದೆ. ಇವಾಗ ಹೆಂಗೂ ಯುಗಾದಿಗೆ ಡೀಪ್ ಕ್ಲೀನ್ ಮಾಡಲೇಬೇಕು, ಅವಾಗೆಲ್ಲ ಚೆನ್ನಾಗಿ ಮಾಡ್ಕೊತೀನಿ. ಅನ್ನ ಸಾರಿಗಿಟ್ಟು ನಾನು ಇದು ತರಕ್ಕೆ ಹೋಗ್ತೀನಿ, ಸ್ವಲ್ಪ ಹಾಲು ತೊಗೊಂಡು ಬರ್ತೀನಿ. ಹಾಲಿಲ್ಲ, ಹಾಲು ತೊಗೊಂಡು ಬರ್ತೀನಿ. ಅನ್ನ ಸಾರಿಗೆ ಇಟ್ಟಿದ್ದೀನಿ, ಒಂದು ಕಡೆ ಟೀಗೆ ಇಟ್ಟಿದ್ದೀನಿ. ಇದು ನೋಡಿ ನನ್ನ ಮಗಳು ಮಾಡಿರೋದು ನೆನ್ನೆ, ಅದನ್ನೇ ಹಾಕ್ಕೊಂಡಿದ್ದೀನಿ ನಾನಿವತ್ತು. ಕ್ರಿಯೇಟಿವಿಟಿ ಮಾಡ್ತಾ ಇರ್ತಾಳೆ ಏನಾದರೂ ಒಂದು, ಅದಕ್ಕೆ ನಾನು ಅದೇ ಹಾಕ್ಕೊಂಡಿದ್ದೀನಿ. ಅಂದರೆ ನಾನು ಯೂಶ್ವಲಿ ಹಿಂಗೆಲ್ಲ ಹಾಕ್ಕೊಳ್ಳಲ್ಲ, ಅಂದರೆ ಈ ಥರ ಹ್ಯಾಂಗಿಂಗ್ಸ್ ಎಲ್ಲ ಹಾಕ್ಕೊಳ್ಳಲ್ಲ. ಸುಮ್ಮನೆ ಚಿಕ್ಕದು ಒಂದು ಸ್ಟೆಚ್ ಇರುತ್ತಲ್ಲ, ಆ ಥರ ಮಾತ್ರ ಕ್ಲಿಯರ್ ಮಾಡೋದು. ಬಟ್ ಅವಳು ಮಾಡಿದಾಳಲ್ಲ ಅಂತ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅವಳು ಖುಷಿ ಆಗ್ತಾಳೆ ಇವಾಗ ಎದ್ಮೇಲೆ, ಮಮ್ಮಿ ಹಾಕ್ಕೊಂಡಿದ್ದಾಳೆ ಅಂತ. ಚೆನ್ನಾಗಿ ಮಾಡ್ತಾಳೆ, ಬ್ರಾಸ್ಲೆಟ್ಸ್ ಆಗಲಿ ಅದು ಇದು ಮನೇಲಿ ಕೂತ್ಕೊಂಡು ಮಾಡ್ತಾ ಇರ್ತಾಳೆ. ಒಂದು ಬುಕ್ ಮಾಡಿಬಿಟ್ಟಿದ್ದಾಳೆ, ಆ ಬುಕ್ಕಲ್ಲಿ ಬರೀತಾಳೆ ಇದು ಏನು ಮಾಡಬೇಕು, ಇವತ್ತೇನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಹಂಗೆಲ್ಲ ಮಾಡ್ತಾ ಇರ್ತಾಳೆ. ಮನೇಲಿ ಕೂತ್ಕೊಂಡು ಮನಸ್ಸು ಬರಲ್ಲ ಅಲ್ವಾ, ಆ ಥರ ಅದಕ್ಕೆ ಆ ಥರ ಮಾಡ್ತಾ ಇರ್ತಾಳೆ ಅವಳು. ಚೆನ್ನಾಗಿ ಮಾಡಿದಾಳಲ್ವ. ಹಾಯ್, ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಸಾರು ಒಗ್ಗರಣೆ ಹಾಕೋಕ್ಕೆ. ಇವಾಗ ಸಾರು ಬೇಯಿಸೋಕೆ ಇಟ್ಟಿದ್ನಲ್ಲ, ಅದು ರೆಡಿ ಆಯಿತು. ಟೈಮ್ 8:30 ಆಗ್ತಾಯಿದೆ, ಟೈಮ್ ಆಗ್ತಾಯಿದೆ. ನಮ್ಮ ಅಮ್ಮನ ಹತ್ರ ಬೇರೆ ಹೋಗಬೇಕು. ನಾನು ಮಲ್ಕೊಂಡಿದ್ನಲ್ಲ, ಅವ್ರು ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಹೋಗಿ ಮೀಟ್ ಆಗಬೇಕು. ಇವತ್ತು ರಿಟರ್ನ್ ಹೋಗ್ತಾ ಇದ್ದಾರೆ ನಮ್ಮ ಮಮ್ಮಿ. ಸೋ ಸ್ಯಾಡ್. ಅದಕ್ಕೆ ಬೇಗ ಸಾರಿಗೆ ಒಗ್ಗರಣೆ ಹಾಕಿ ಹೋಗಿ ಬರ್ತೀನಿ. ಹೋಗಿ ಬರಲ್ಲ, ಅಲ್ಲೇ ಹೋಗ್ತೀನಿ ಹಾಗೇನೆ. ಇನ್ನು ನಾನು ವಿಡಿಯೋ ಮಾಡಬೇಕು. ನಮ್ಮ ಮನೆಯವರು ಅದು ಯಾವುದೋ ಸೋನು ಗೌಡದು ಪ್ರಾಬ್ಲಮ್ ಆಗಿದೆ ಅಲ್ಲ, ಅದಕ್ಕೆ ಹುಷಾರಾಗಿ ಮಾಡೋದು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ನೋಡು. ಮಕ್ಕಳಿಗೆಲ್ಲ ಒಳಗಡೆ ತಗೋಬೇಡ ಅಂತೆ, ಅವ್ರಿಗೆ ಭಯ ಆಗಿದೆ. ಅದು ಯಾರ್ದೋ ಹುಡುಗಿನ ಅವಳು ಅಡಾಪ್ಷನ್ ಅಂತ ತಗೊಂಡಿರೋದು. ಆ್ಯಕ್ಚುಲಿ ನಮ್ಮ ಮಕ್ಕಳಿಗೆ ಅವ್ರು ಭಯ ಪಟ್ಕೊಂಡವ್ರೆ ನಮ್ಮ ಮನೆಯವರು. ಯಾರ್ದೋ ಮಗನ ಯೂಸ್ ಮಾಡ್ಕೊಂಡಂಗೆ ಇತ್ತದು. ಆ್ಯಕ್ಚುಲಿ ವೀಡಿಯೋಸ್ಗೋಸ್ಕರ ಅವಳು ಯೂಸ್ ಮಾಡ್ಕೊತಾ ಇದ್ಲು. ನಾವು ನಮ್ಮ ಮಕ್ಳಿಗೆ ಇದು ಮಾಡೋಕ್ಕೇನಲ್ವಾ, ವಿಚಿತ್ರವಾಗಿ ಆಡ್ತಾರೆ ಅವ್ರು ಒಂದೊಂದು ಸಾರಿ. ಸೊ ನನಗೆ ಟೈಮ್ ಆಗ್ತಾಯಿದೆ. ಮನೆ ಅವತಾರ ನೋಡ್ತೀರಾ ನೀವು ಹೆಂಗಿದೆ ಅಂತ. ಬೇಡ ಬಿಡಿ, ಕೋಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಗೇನೆ. ಇವತ್ತಾದರೆ ಬಂದು ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಬಂದುಬಿಟ್ಟು
ಇವಾಗ ಹೆಂಗಾಗಿದೆ ಗೊತ್ತಾ, ಏನಾದರೂ ಕ್ಲೀನ್ ಮಾಡಬೇಕು ಅಂದರೆ ಅಯ್ಯೋ ಬಿಡು ಹೆಂಗೂ ಕ್ಲೀನ್ ಮಾಡಬೇಕಲ್ವ ಯುಗಾದಿಗೆ, ಇನ್ನೇನು ಮಾಡೋದಿರುತ್ತೆ ಅಂತ ಹಂಗೆ ಅನ್ನಿಸ್ತಾ ಇದೆ. ಅದಕ್ಕೆ ಇವತ್ತೇನು ಮಾಡ್ತೀನಿ, ಬಂದುಬಿಟ್ಟು ಎಲ್ಲ ಇವತ್ತಿಂದ ಮಾಡ್ಕೊಂಡ್ರೇ ಸ್ವಲ್ಪ ಅವತ್ತಿನವರೆಗೂ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಬಾಕ್ಸ್ಗಳೆಲ್ಲ ಖಾಲಿ ಮಾಡ್ಕೊಂಡು ಇವತ್ತು ಇಟ್ಕೊಳ್ತೀನಿ, ನಾಳೆಯಿಂದ ತೊಳೆಯೋಕ್ಕೆ. ಆಮೇಲೆ ಸ್ವಲ್ಪ ಸ್ವಲ್ಪ ಬೆಡ್ಶೀಟ್ಗಳೆಲ್ಲ ಹೊಕ್ಕೊಂಡು ಬಿಡ್ತೀನಿ. ನೀರು ಬೇರೆ ಇಲ್ಲ ಇವಾಗ ಬೆಂಗಳೂರಲ್ಲಿ ಫುಲ್ಲು. ನಮ್ಮ ಏರಿಯಾಗೆಲ್ಲ ಸ್ಟ್ರಿಕ್ಟ್ ಕಂಡೀಷನ್ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕಕ್ಕೆ ನೀರು ಹಾಕ್ತೀವಲ್ಲ, ಹಂಗೆ ನೀರು ಹಾಕಿದ್ರೂ 5000 ರುಪೀಸ್ ಪೆನಾಲ್ಟಿ ಅಂತ ಹೇಳಿದ್ದಾರೆ ನಮ್ಮ ಏರಿಯಾದಲ್ಲಿ. ಏನು ಮಾಡಬೇಕು ಗೊತ್ತಿಲ್ಲ. ಬಟ್ ಇಲ್ಲ, ಎಲ್ಲ ಹಾಕ್ತವ್ರೆ ನೀರು. ಹಂಗಾದ್ರೂ ನೀರಿಲ್ಲ ಅಂದ್ರೂ ನೀರು ಹಾಕ್ತವ್ರೆ. ನಾನು ಹಾಕಿದ್ದೀನಿ, ಒಂದೇ ಒಂದು ಜಗ್ ಹಾಕಿರೋದು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಾಬ್ಲಮ್ ಮುಂದೆ. ಇವಾಗ ಇನ್ನೂ ಇದು ಸ್ಟಾರ್ಟಿಂಗು, ಮುಂದೆ ನೀರು ಸಿಕ್ಕಿಲ್ಲ ಅಂದರೆ ಏನು ಮಾಡ್ತಾರೆ ಅಲ್ವಾ? ಅದಕ್ಕೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿ. ಇವಾಗ ನಾನೆಲ್ಲ ಏನು ಮಾಡಬೇಕು ಗೊತ್ತಿಲ್ಲ. ಲಾಸ್ಟ್ ಟೈಮ್ ಇಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ, ಇವಾಗಲೇ ಆಗ್ತಾ ಇರೋದು. ಈ ಟೈಮ್ ಅಷ್ಟೇ, ಈ ಸಾರಿ ಅಷ್ಟೇ ಪ್ರಾಬ್ಲಮ್ ಆಗ್ತಾ ಇರೋದು ನೀರ್ದು. ಸಂಜೆ ಬಂದಿದೆ ನನ್ನ ಹಬ್ಬ ಇವತ್ತು, ಯಾಕಂದರೆ ಇಷ್ಟೊಂದೆಲ್ಲ ಫುಲ್ಲು ಕ್ಲೀನಿಂಗ್ ಇದೆ. ಅನ್ಹೈಜಿನಾಗಿ ಕೆಲಸ ಮಾಡ್ತೀನಿ ನಾನು. ಅನ್ಬೇಡಿ, ಅನ್ಹೈಜಿನಿಕ್ ಆಗಿರುತ್ತೆ ಅಂತ ಅನ್ಬೇಡಿ ಅಲ್ವಾ? ಸೊ ಇದನ್ನೆಲ್ಲ ಮಾಡಿಬಿಟ್ಟು ಸಿಗೋಣ. ಹಾಯ್, ಹೋಗ್ತಾ ಇದ್ದೀನಿ ಕೆಲಸಕ್ಕೆ. ವೀಡಿಯೋ ಎಂಡ್ ಮಾಡೋದನ್ನೇ ಮರ್ತು ನಾನು. ಅದಕ್ಕೆ ಇವಾಗ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಹೋಗ್ತಾ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೇನು ಆಫೀಸ್ ರೀಚ್ ಆಗಬೇಕು. ಆಫೀಸ್ ಹತ್ರನೇ ಇದ್ದೀನಿ, ಅದಕ್ಕೆ ವೀಡಿಯೋ ಎಂಡ್ ಮಾಡೋಣ. ಮತ್ತು ಆಫೀಸಲ್ಲಿ ಹೋದರೆ ಮರ್ತು ಬಿಡುತ್ತೆ. ಸೊ ಹಾಗಾಗಿ ಒಂದು ಸಾರಿ ಕೆಲಸ ಆಫೀಸಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಸಾರಿ ಕೆಲಸ ಮಾಡಿಕೊಂಡು ಏನಾದರೂ ಸ್ವಲ್ಪ ಜನ ಇಲ್ಲ ಅಂದರೆ ವೀಡಿಯೋನ ಎಡಿಟ್ ಮಾಡಿಬಿಡ್ತೀನಿ ಅಲ್ಲೇ ಕುತ್ಕೊಂಡು. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಇನ್ನೊಂದಿಗೆ ಮತ್ತೆ ನಾಳೆ ಸಿಗ್ತೀನಿ. ಓಕೆನಾ? ಬಾಯ್ ಎಲ್ರಿಗೂ. ವಿಡಿಯೋನ